ಶಾಸಕಿ ಪುತ್ರನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಶಾಸಕಿ ಕರೆಮ್ಮ ಪುತ್ರ ಮತ್ತು ಬೆಂಬಲಿಗರಿಂದ ಆಗಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಕೇಸ್ ದಾಖಲಿಸಿ ಗಡೀಪಾರಿಗೆ ಒತ್ತಾಯ ಕೇಳಿ ಬಂದಿದೆ. ಕರವೇ ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ನೇತೃತ್ವದಲ್ಲಿ ಕರೆಮ್ಮ ಶಾಸಕಿ ಇವರ ಪುತ್ರನನ್ನ ರೌಡಿ ಶೀಟರ್ ಕೇಸನ್ನು ದಾಖಲಿಸಿ ಗಡೀಪಾರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ರಾಯಚೂರು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ. ಕರವೇ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ನೇತೃತ್ವದಲ್ಲಿ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಮತ್ತು ಪ್ರಸ್ತುತ ಇರುವಂತಹ ಈ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಅಶೋಕ್ ಜೈನ್ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒತ್ತಾಯಿಸಿಕೊಂಡು ಲೈಟ್ ಅನ್ನು ಆಫ್ ಮಾಡಿ ಮನಬಂಧಿಸಿದ ಶಾಸಕಿಯ ಪುತ್ರ ಸಂತೋಷ ಮತ್ತು ಶಾಸಕಿಯ ಆಪ್ತ ಕಾರ್ಯದರ್ಶಿ ಇಲಿಯಾಸ್ ಮತ್ತು ಅವರ ಸಹಚರರು ಸೇರಿರುತ್ತಾರೆ. ತಕ್ಷಣ ಬಂಧಿಸಿ ಅವನಿಗೆ ರೌಡಿ ಶೀಟರ್ ಹಾಕಿ ಇಲ್ಲಿಂದ ಗಡೀಪಾರು ಮಾಡಿ. ಈ ರೀತಿ ಮಾಡಿದರೆ ಈ ರಾಜ್ಯದ ಪ್ರತಿಯೊಬ್ಬ ಶಾಸಕನಿಗೂ, ರಾಯಚೂರು ಜಿಲ್ಲೆಯ ಶಾಸಕನಿಗೂ ಭಯ ಅನ್ನೋದನ್ನಿರ್ತದೆ. ನಾಳೆ ಸಂಘಟನೆಗಳು ಬೀದಿಗಳಿಗೆ ಕೇಳ್ತೇವೆ ಅಂತಕ್ಕಂಥದನ್ನ ಏನ್ರಿ ಇದು? ಜನಪ್ರತಿನಿಧಿಗಳ ಮಕ್ಕಳು ನಿಮಗೆ ಕೊಟ್ಟಕ್ಕಂಥ ಇದೇ ಸಂಸ್ಕಾರನ ಈ ಮಕ್ಕಳಿಗೆ. ನೀವು ಏನ್ರಿ ಜನಪ್ರತಿನಿಧಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡ್ತೀರಾ, ಕಾನೂನು ರಕ್ಷಣೆ ಮಾಡಿದರ ಮೇಲೆ ಹಲ್ಲೆ ಮಾಡ್ತೀರಾ ಅಂದ್ರೆ ಸಾರ್ವಜನಿಕರ ಗತಿ ಅನ್ನುವಂತಕ್ಕಂಥ ಪ್ರಶ್ನೆ ಆಗಿದೆ. ಇದು ನಿರಂತರ ಎಗ್ಗಿಲ್ಲದೆ ನಡೀತಿರೋ ಈ ಅಕ್ರಮ ದಂಧೆಗೆ ಕಡಿವಾಣ ಯಾವಾಗ ಅಂತಕ್ಕಂಥದನ್ನ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಬೇಕಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ನೀವು CC ಕ್ಯಾಮ್ರಾ ಹಾಕಿದ್ರೇನು, ಯಾವುದು ಮಾಡಿದ್ರೇನು, ಈ ಅಕ್ರಮ ಮರಳು ಎಗ್ಗಿಲ್ಲದೆ ನಡೀತಾ ಇದೆ. ತಕ್ಷಣ ಇದನ್ನು ನಿಲ್ಲಿಸಿ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನಿಮ್ಮನ್ನ ಮನವಿ ಮಾಡ್ತಾ ಇದ್ದೇವೆ. ಇವಾಗಲೂ ಅಧಿಕಾರಿಗಳ ಮನಸ್ಥಿತಿ ಕುಗ್ಗುತ್ತದೆ. ನೋಡಿ ಸರ್, ಒಂದು ಸಲ ರಾಜ್ಯದಂತ ಬಿತ್ತರಾಗಿದೆ ಮಾಧ್ಯಮಗಳಲ್ಲಿ ಪೊಲೀಸರ ಮೇಲೆ ಹಲ್ಲೆ ಅಂತಕ್ಕಂಥದನ್ನ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಒಂದು ಮರ್ಯಾದೆ ಹರಾಜಾಗಿದೆ. ನೀವೇನು ಪ್ರಮಾಣ ವಚನ ಮಾಡ್ಕೋತೀರಾ, ಶಾಸಕಿ ಆಯ್ಕೆ ಆದ್ಮೇಲೆ ಆ ಪ್ರಮಾಣ ವಚನ ನಡ್ಕೋತೀರೇನ್ರಿ? ನಿಮ್ಮ ಆತ್ಮನ ನೀವೇ ಕೇಳ್ಕೊಳ್ಳಿ. ನಾವು ಯಾವತ್ತಿಗೂ ಸಂಘಟನೆಯರು ಸತ್ಯ ನ್ಯಾಯ ಧರ್ಮದ ವಿರುದ್ಧ ಎದೆಸೆಟ್ಟಿ ಮಾತಾಡ್ತಕ್ಕಂಥ ತಾಕತ್ತಿಟ್ಕೋತೀವಿ. ಇನ್ಮೇಲೆ ಕಾನೂನು ರಕ್ಷಣೆ ಮೇಲೆ ಇದೇ ರೀತಿ ಮುಂದುವರೆದರೆ ಅಲ್ಲಿ ಅವರ ಮಾನಸಿಕ ಮೈದಿನಿ ತಕ್ಷಣ ಬಂಧಿಸಿ ಅವನಿಗೆ ರೌಡಿ ಶೀಟರ್ ಹಾಕಿ ಇಲ್ಲಿಂದ ಗಡೀಪಾರು ಮಾಡಿ. ಈ ರೀತಿ ಮಾಡಿದರೆ ಈ ರಾಜ್ಯದ ಪ್ರತಿಯೊಬ್ಬ ಶಾಸಕನಿಗೂ, ರಾಯಚೂರು ಜಿಲ್ಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.